ನಮ್ಮ ನಾಯಕರು ದಕ್ಷಿಣ ಶಿಕ್ಷಕರ ಕ್ಷೇತ್ರನೂ ಕೂಡ JDS ಪಕ್ಷಕ್ಕೆ ಬಿಟ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸಾರಾ ಮಹೇಶ್ ಅವರು, ರವೀಂದ್ರ ಶಿಕಟ್ಟೆ ಅವರು, DC ತಮ್ಮಣ್ಣವರು ಯಾರು ಕೂಡ ಬಂದಿರಲಿಲ್ಲ. ಅದಕ್ಕೋಸ್ಕರ 16ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 15ನೇ ತಾರೀಕು ಅಭ್ಯರ್ಥಿ ಯಾರು ಅಂತ ಡಿಸೈಡ್ ಮಾಡ್ಕೊಳ್ಳೋಣ. ನಿಮಗೆ ಬಿಟ್ಕೊಡುವಂಥ ನಗು ಬಂದರೆ ನಮಗೆ ಬಿಟ್ಕೊಡ್ತಾರೆ. ಮಾಡಿದ್ರು ಅದನ್ನು ಹೈಕಮಾಂಡ್ ಜೊತೆ ಎಲ್ಲ ಮಾತಾಡಿ ಮೊದಲೇ ಹೇಳಿದರು. ಯಡಿಯೂರಪ್ಪನವರು ಕೂಡ ಡಿಕ್ಲೇರ್ ಮಾಡಿದ್ರು ಮೈಸೂರಲ್ಲಿ JDSಗೆ 2, ಭಾರತೀಯ ಜನತಾ ಪಕ್ಷ 4 ಅಂತ ಹೇಳಿದರು. ನಾವು ಸಲಹಾ ಸಮಿತಿ, ಸಮನ್ವಯ ಸಮಿತಿಯೂ ಕೂಡ ನಾವು ಹಿಂದೆ ರಂಗನಾಥ್ಗೆ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸೇರಿದ್ವಿ. ನಿಮ್ಮ MLCಗಳು ಯಾರಿದ್ದಾರೆ ಅಲ್ಲಿ ನಿಮಗೆ, ನಮ್ಮ MLCಗಳು ಯಾರಿದ್ದಾರೆ, ನಾವು ಗೆದ್ದಿರೋ ಕಡೆ ನಮಗೆ, ನೀವು ಗೆದ್ದಿರೋ ಕಡೆ ನಿಮಗೆ, ಈ ಥರ ಮಾಡ್ಕೊಳ್ಳೋಣ ಅಂತ ಅವತ್ತೇ ಹೇಳಿದರು. ಸಮನ್ವಯ ಸಮಿತಿಯಲ್ಲೇ ಹೇಳಿದರು. ಅದೇ ರೀತಿ ಈಗ ನಮ್ಮ ನಾಯಕರು ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಸಿದ್ರು. ಗೊಂದಲ ಏನಿಲ್ಲ, ಇವ್ರು ಮಾತಾಡಿರಲಿಲ್ಲ, ನಮ್ಮ ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ. ಹಾಗಾಗಿ ಅವರು ತೀರ್ಮಾನ ಮಾಡಿದರು. ಮಾತಾಡಿದ್ಮೇಲೆ ಎಲ್ಲ ಅವರೇ ಒಪ್ಕೊಂಡು ಕೊಟ್ಟಿದ್ದಾರೆ. ಮತ್ತೆ 15ನೇ ತಾರೀಕು ಶ್ರೀಕಂಠೇಗೌಡರು, ವಿವೇಕಾನಂದ ನಮ್ಮಲ್ಲಿ ಇಬ್ಬರು ಇದ್ದಾರೆ. ಅವರಿಬ್ಬರಲ್ಲಿ ಒಬ್ಬರು ತೀರ್ಮಾನ ಮಾಡಬೇಕು ಗೊತ್ತಾಯ್ತು. ಸರ್, ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಮಹಿಳೆ ವಿಡಿಯೋ ನಾನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಹೋಗಿದ್ದೆ ತೋಟದ ಮನೆಗೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಸಂತ್ರಸ್ತ ಮಹಿಳೆನೂ ಕೊಟ್ಟಿದ್ದಾರೆ. ಅವ್ರ ಅಳಿಯ ಮಗಳು ಕೂಡ ಅವ್ರ ಮನೆಯಲ್ಲಿ ನಿಮ್ಮ ವಿಸ್ತಾರ ಟಿವಿನಲ್ಲಿ ನೋಡಿದೆ ನಾನು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರು ಕೂಡ ನಮ್ಮ ಮನೆ, ಇವರು ಬೇರೆ ರಿಪೋರ್ಟ್ ಹೇಳ್ತಾರೆ. ಅವರು ಅಳಿಯನ ಮನೆಗೆ ನಿಮ್ಮ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು, ಇಲ್ಲಿಂದನೇ ಕರ್ಕೊಂಡು ಹೋಗಿದ್ದಾರೆ ಅವರು ಅಂತ ಅವರು ಕೂಡ ಹೇಳಿದ್ದಾರೆ. ಸಂತ್ರಸ್ತ ಮಹಿಳೆನೂ ಕೂಡ ಈಗ ಟಿವಿಲಿ ನೋಡ್ತಾ ಇದ್ವಿ ನಾವು. ಎರಡೂ ಕೂಡ ಟ್ಯಾಲಿ ಇದೆ. ಪಟ್ಟಣದಲ್ಲಿ ಏನು 100ಕ್ಕೆ 100 ರೇವಣ್ಣವರು ಕಿಡ್ನ್ಯಾಪ್ ಮಾಡಿಲ್ಲ ಅನ್ನೋದು ಸಾಬೀತಾಗುತ್ತೆ.